ತಪ್ಪು ಮಾಡ್ದೆ, ದೊಡ್ಡ ತಪ್ಪು ಮಾಡ್ದೆ. ನೀನ್ ಎದುರು ಹಾಕೊಂಡಿರೋದು ಬರೀ ಹುಲಿ ಮನೆತನ ಅಲ್ಲ, ನಿನ್ನ ಸಾವನ್ನ. ತಪ್ಪು ಮಾಡಿದ್ರೆ ನನ್ನನ್ನು ಎದುರಾಕೊಂಡು ನೀವ್ ದೊಡ್ಡ ತಪ್ಪು ಮಾಡಿದ್ರೆ ನೀವ್ ಯಾರ ಎದುರುಗಡೆ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರ ಅಂತ ಗೊತ್ತಾ ನಿಮ್ಗೆ? ಅಮ್ಮ ಸೂರ್ಯ ಅಂದ್ರು ಫ್ರೆಂಡ್ಸ್, ಸೋಲ್ಜರ್ ಅಂದ್ರು ಜನ, ಲೋಕಲ್ ಲೀಡರ್ ಅಂದ್ರು. ಈ ಮಣ್ಣಲ್ ಕಾಲಿಟ್ಟ ಮೇಲೆ ಸಿಂಹದಟ್ಟಿ ಮೆಟ್ಲತ್ತದ ಮೇಲೆ ಗೊತ್ತಾಗಿದ್ದು ನಾನ್ ಯಾರು ಅಂತ. ವಿಜಯ ಸಿಂಹ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ, ದ ಒನ್ ಅಂಡ್ ಓನ್ಲಿ ಸನ್, ಸೂರ್ಯ ರುದ್ರ ಪ್ರತಾಪ್. ಯಾಕೆ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಾ ಇದ್ಯಾ? ರಕ್ತ ಕುದೀತಾ ಇದ್ಯಾ? ನನ್ನ ಇಲ್ಲೇ ಈಗಲೇ ಹೊಡೆದು ಸಾಯಿಸಾಕ್ಬೇಕು ಅನ್ನಿಸ್ತಾ ಇದ್ಯಾ? ಸಾಯ ಸಾಕು. 25 ವರ್ಷ ಆಗಿದ್ರು ಜನ ನನ್ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗಿಲ್ಲ, ಗೌರವ ಕಮ್ಮಿ ಆಗಿಲ್ಲ, ಇನ್ನೂ ಆ ಹೆಸರಿಗಿದ್ದ ಬೆಲೆ ಕಮ್ಮಿ ಆಗಿಲ್ಲ. ಅಂತದ್ರಲ್ಲಿ ನೀವುಗಳು ಇನ್ನು ದ್ವೇಷ ದ್ವೇಷ ಅಂತ ಸಾಯ್ತಾ ಇದ್ದೀರಲ್ಲಯ್ಯ. ಬೇಡ ಈ ಹೊಡೆದಾಟ, ಬೇಡ ಈ ಜಗಳ ನಿಲ್ಸೋ, ಈ ದ್ವೇಷ ಸಾಕು ಅಂತೀನಿ. ಆದ್ರೆ ನೀವು ಇಲ್ಲ ಬಿಡಲ್ಲ, ಹೊಡೆದಾಡ್ಬೇಕು, ನಂದೇ ಅವ ಅಂತೀರಾ? ಇಲ್ಲೇ ಈಗ್ಲೇ ಇವಾಗ್ಲೇ ಡಿಸೈಡ್ ಆಗೋಗೋಣ. ಯುದ್ಧ ನಿಲ್ಸಕ್ಕೆ ಯುದ್ಧನೇ ಮಾಡ್ಬೇಕು ಅಂದ್ರೆ ಯುದ್ಧನೇ ಮಾಡೋಣ ಬಾ. ಊರುಗಳ ನಡುವೆ ಅಲ್ಲ, ಗುಂಪುಗಳ ನಡುವೆ ಅಲ್ಲ, ಮನೆತನದ ಮಧ್ಯೆ ಅಲ್ಲ, ನನ್ನ ನಿಮ್ಮ ನಡುವೆ ಮಾತ್ರ ಬಾ. ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತೀಯಲ್ಲ, ಕಳ್ಸಯ್ಯ ನಿನ್ ಮೊಮ್ಮಕ್ಕಳನ್ನ. ಸಿಂಗಲ್ ಆಗಿಲ್ಲ, ಸಿಂಹ ಬೈಟೆ, ಸಿಂಹ ಬೈಟೆ. ಹಿಂದೆಯಿಂದ ಹೊಡೆಯೋದಲ್ಲ, ಹೊಡೆದ್ರೆ ಮುಂದೆಯಿಂದ ಹೊಡಿಬೇಕು. ಅಲ್ಲಿ ಇಲ್ಲಿ ಹೊಡೆಯೋದಲ್ಲ, ಹೊಡೆದ್ರೆ ಎದ್ದೆಗೆ ಹೊಡಿಬೇಕು. ಎಲ್ಲಿಗೆ? ಎದ್ದೆಗೆ ಹೊಡಿಬೇಕು. ಹೊಡಿರೆ ಹೊಡಿರೆ. ಅವನು ನನ್ ಮೊಮ್ಮಗ ಅಣ್ಣ. ನನ್ನ ಆಯುಷಲ್ಲಿ ಅರ್ಧ ಆಯುಷ್ ನಿಮಗೆ ಸಿಗಲಿ ಅಂತ ದೇವ್ರನ್ನ ಬೇಡ್ಕೊಳ್ತೀನಿ. ಮಾವಯ್ಯ, ಇವಳು ನಿರ್ಮಲಾ ಅಂತ ನನ್ನ ಪ್ರಾಣ ಸ್ನೇಹಿತೆ. ಯಾಕೆ ನಿಲ್ಲಿಸಿದ್ರಿ? ಒಡೆಯಕ್ ಆಗ್ತಾ ಇಲ್ವಾ? ಯಾಕೆ ತಂಗಿ ಮೇಲಿರೋ ಪ್ರೀತಿ ಮಮತೆ ಕೈ ಕಟ್ಟಾಗ್ತಾ ಇದ್ಯಾ? 25 ವರ್ಷ ಆದ್ಮೇಲೆ ಕೇಳ್ತಿರೋ ಈ ನಿಮ್ಮ ತಂಗಿ ಧ್ವನಿಗೆ ಇಷ್ಟು ಶಕ್ತಿ ಇರ್ಬೇಕಾದ್ರೆ 25 ವರ್ಷ ತನ್ ಜೊತೆಗೆ ಇದ್ದಂತ ನನ್ನ ತಂದೆ ತಂಗಿ ಧ್ವನಿಗೆ ಎಷ್ಟು ಶಕ್ತಿ ಇರ್ಬೇಡ. ತಡೆಯುತ್ತೆ, ತಂಗಿನ ಮುಖ್ಯ ಅಂತ ಅನ್ಸುತ್ತೆ.
ಅವತ್ತಿನ ದಿನ ಸಾಯಕ್ಕೆ ಅಂತ ಹೋಗ್ತಾ ಇದ್ದಿ ತನ್ನ ತಂಗಿ ಪ್ರಾಣನೇ ಮುಖ್ಯ ಅಂತ ನನ್ ತಂದೆಗೂ ಅನ್ಸಿರತ್ತೆ. ಆ ಜಾಗದಲ್ಲಿ ನಾನೇ ಇದ್ದಿದ್ರು ನೀವೇ ಇದ್ದಿದ್ರು ಯಾಕೆ, ಬೇರೆ ಯಾರೇ ಇದ್ದಿದ್ರು ಮೊದ್ಲು ತನ್ನ ತಂಗಿ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇದ್ದಿದ್ದು. ಯುಗ ಯುಗ ಕಳೆದ್ರು ಒಬ್ಬ ಅಣ್ಣನ್ಗೆ ತಂಗಿ ತಂಗಿನೇ. ಅವತ್ತು ನನ್ನ ತಂದೆ ಮಾಡಿದ್ದು ತಪ್ಪು ಅನ್ನೋದೇ ಆದ್ರೆ ಇವತ್ತು ನಿಮ್ ಮೊಮ್ಮಗ ಮಾಡಿರೋದು ತಪ್ಪೇ. ನಿಮ್ ಮೊಮ್ಮಗಳು ಓಡೋಗೋದಿಕ್ಕೆ ಸಹಾಯ ಮಾಡಿದ್ದು ಈ ನಿಮ್ಮ ಮೊಮ್ಮಗನೇ. ಹೊಡಿ ತೀರ್ಪು ಈಗ, ಹೊಡೆಯ ಯಾಕೆ ಸುಮ್ಮನೆ ಆಗ್ಬಿಟ್ರೆ? 20 ವರ್ಷದ ನಿನ್ನ ದ್ವೇಷದ ಉರಿ ಇನ್ನೂ ಆರಿಲ್ವೇನೋ? ಅವನು ನನ್ನ ಮೊಮ್ಮಗ ಕಣೋ, ನನ್ನ ಮೊಮ್ಮಗ. ನಿನ್ನ ಕೊಲ್ಲಬೇಕು ಅಂತ ಅನಿಸಿದ್ರೆ ನಾನಿದ್ದೀನಿ. ನನ್ನನ್ನು ಕೊಂದ ಹಾಕು, ನನ್ನನ್ನು ಕೊಂದ ಹಾಕು. ನಾನು ಅಷ್ಟೊಂದು ಕ್ರೂರಿನ ಭಾವ. ಇಷ್ಟು ದಿನ ದ್ವೇಷ ತುಂಬಿಕೊಂಡು ಅಂಧಕಾರದಲ್ಲಿದ್ದೆ. ನಿನ್ನ ಮೊಮ್ಮಗ ನನ್ನ ಕಣ್ಣು ತೆರೆಸ್ಬಿಟ್ಟ. ನನ್ನನ್ನು ಕ್ಷಮಿಸ್ಬಿಡು ಭಾವ. ನೀನ್ ಹೇಳಿದ ಕೆಲ್ಸ ಎಲ್ಲ ಮಾಡಿದೀನಿ. ನಾನ್ ನಿನ್ ಮಗ ಅಲ್ವಾ? ನಿನಗ್ ನಾನ್ ಬೇಡ ಅಲ್ಲ? ನಾನ್ ಬೇಡವಾ ನಿಮ್ಮಿ? ನಾನ್ ಬೇಡವಾ? ನೀ ನನ್ ಮಗನೇ ಕಣೋ. ಕೃಷ್ಣಗೆ ದೇವಕಿನೇ ತಾಯಿ ಆದ್ರು ಯಶೋಧನೆ ಕಣೋ ಅವನಮ್ಮ. ಯಾವಾಗ್ಲೋ ಜೈ ಜೈನ್ ಬಿಡ್ತೀಯ. ಇದಕ್ಕೆ ಜೈನ್ ಬೇಕಣೋ ಒಂದ್ಸರಿ ಅನ್ನ. ಎರಡು ಮಂತನೆಗಳು ಬಂದ ಖುಷಿ ಕನ್ಸಲ. ಎರಡು ಪರಂಪರೆಗಳು ಒಂದಾದವು, ಬಾಂಧವ್ಯಗಳು ಒಂದಾದವು. ಬೇರೆ ಬೇರೆ ಆಗಿ ಬರ್ತಿದ್ದ ಅರ್ಶಿನ ಕುಂಕುಮ ಒಂದಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಪಣೆ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ನಮ್ ಹುಡುಗನ್ ಲೈಫಲ್ಲಿ ಸರ್ಪ್ರೈಸ್ ಬರ್ಲಿಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಅಷ್ಟರಲ್ಲಾಗ್ಲೇ ಇನ್ನೊಂದು ಸರ್ಪ್ರೈಸ್ ರೆಡಿಯಾಗಿ ಕಾಯ್ತಾ ಇತ್ತು. ಆರ್ಮಿಗೆ ಹೋಗಿಲ್ವಾ? ಹಾಗಾದ್ರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಲ್ಲ. ನೀವೇನ್ ಚಿಂತೆ ಹೊರಟಿದ್ದಾರೆ. ಇದೇನ್ರಿ ನೀವು? ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀನಿ. ಮತ್ತೆ ಸೂಸೈಡಾ? ಯಾಕೋ? ಈ ಸರಿ ನಂಗೆ ರಿಯಲ್ ಆಗಿ ಲವ್ ಆಗಿದೆ. ಯಾರ ಮೇಲೋ? ನಿಮ್ ಮೇಲೆ. ಐರಾವತ ಬಸ್ಸು ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲಾ ನಾನು. ಮುದ್ದು ಮಾಡೋದ್ ಹೆಂಗೆ, ಹಗ್ಗು ಮಾಡೋದ್ ಹೆಂಗೆ, ಕನ್ಫ್ಯೂಸ್ ಅನ್ನೋ ನಂಗೆ. ದೂರ ಇರೆ ಸುಮ್ಕೆ. ಹೂವಿನಾರ ಪೋಣ್ಸೋರು ಊರಿನಲ್ಲೇ ಇಲ್ಲ. ಸುಮ್ನೆ ಇಷ್ಟು ಕಾಯ್ಸೋಕೆ ನಂಗೂ ಇಷ್ಟ ಇಲ್ಲ. ಇಷ್ಟಪಟ್ಟು ಬಂದು ನಾ ಬಿಟ್ಟು ಕೊಡಂಗಿಲ್ಲ. ಕೃಷ್ಣನ್ ಗೇಮು ಸ್ಟಾರ್ಟ್ ಆಗೋಯ್ತು.